ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2023 ಮಾಡಲು ಒಂದು ಟಾಟಾ ಎಸಿ ಗೋಲ್ಡ್ ಪ್ಲಸ್ ಗಾಡಿ ಸೇಲ್ ಬಂದು ವೀಕ್ಷಕರೇ, ಸಿಂಗಲ್ ಓನರ್ ಗಾಡಿ, ಲೋನ್ ಕಂಟಿನ್ಯೂ ಸಹ ಸಿಗುತ್ತೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಆದಷ್ಟು ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ. ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಾದರೂ ಒಂದು ಟಾಟಾ ಎಸಿ 23 ಮಾಡಲು ಲೋನ್ ಕಂಟಿನ್ಯೂ ಯಾರಾದರೂ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ. ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್, ಅದೇ ಒಂದು ಟಾಟಾ ಎ ಸಿ ಕಳಿಸಿದ್ರಲ್ಲ. ಹೌದು ಸರ್. ಟಾಟಾ ಎ ಸಿ ಗೋಲ್ಡ್ ಪ್ಲಸ್ ಅದು. ಹಾಂ, ಗೋಲ್ಡ್ ಪ್ಲಸ್ ಅದು. ಓಕೆ, ಯಾವ್ದು ಮಾಡಲು? 2023 ಸರ್. ಹೋದ ವರ್ಷದ್ದೆ? ಹೋದ ವರ್ಷದ್ದು. ಯಾವ ತಿಂಗಳು ತೊಗೊಂಡಿರೋದು? 20ನೇ ತಾರೀಕು 5ನೇ ತಿಂಗಳು ಸರ್. 5ನೇ ತಿಂಗಳು ಅಂದರೆ ವರ್ಷದ ಮೇಲೆ ಈಗ 3 ತಿಂಗಳು. ವರ್ಷದ ಮೇಲೆ 3 ತಿಂಗಳು. ಓಕೆ, ಗಾಡಿ ಎಷ್ಟು ಓಡಿದೆ? ಗಾಡಿ 13,700 ಏನೋ ಓಡಿದೆ ಸರ್. ಬರೀ 13,700? ಹ್ಞೂ. ಓಕೆ, ಪೆಟ್ರೋಲ ಡೀಸೆಲ್ ಸರ್ ಅದು? ಡೀಸೆಲ್ ಸರ್. ಹಾಂ ಹಾಂ ಹಾಂ. ಓಕೆ, ಈಗ ಗಾಡೀಲಿ ಇನ್ನೇನು FC ರನ್ನಿಂಗ್ ಇದೆಯಲ್ಲ? ಹಾಂ, FC ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸ್? 2 ವರ್ಷ ಗಂಟೆ FC ಇದೆ ಸರ್. ಹಾಂ ಹಾಂ, ಅದೇ ಇನ್ಸೂರೆನ್ಸು? ಇನ್ಶೂರೆನ್ಸ್ ಕಟ್ಟಿದ್ದೀವಿ ಸರ್. ರೀಸೆಂಟಾಗಿ ಕಟ್ಟಿದ್ರಾ? ಹಾಂ, ರೀಸೆಂಟಾಗಿ ಈಗ ಒಂದು 2 ತಿಂಗಳಾಗಿರ್ಬೇಕು ಅಷ್ಟೇ. ಹಾಂ ಹಾಂ. ಇನ್ಶೂರೆನ್ಸ್ ಏನು ಲ್ಯಾಪ್ಸ್ ಮಾಡಿಲ್ಲ, ಕಟ್ಟಿದ್ದೀವಿ. ಓಕೆ, ಟೈರ್ ಎಲ್ಲ ಹೆಂಗಿದೆ ಪರ್ಸೆಂಟೇಜ್ ಈಗ? ಟೈರ್ ಏನು ಪಂಚರ್ಗೆ ಟೈರ್ನೇ ಬಿಟ್ಟಿಲ್ಲ ಬಿಡಿ ಸರ್, ಸ್ಟೆಪ್ನಿ ಹಂಗೆ ಇಟ್ಟಿರೋದು ಅಷ್ಟೇ. ಹಾಂ ಹಾಂ, ಅದೇ ಕಡಿಮೆ ಓಡಿದೆಲ್ಲ, ಇನ್ನೊಂದು ಪಂಚರ್ ಆಗಿ ಒಂದು 80% ಇರ್ಬೋದಾ? ಹಾಂ, ಇದೆ ಸರ್. ಹ್ಞೂ ಹ್ಞೂ ಹ್ಞೂ, 80% ಇದೆ. ಟೈರ್ ಏನು ಪಂಚರೇ ಆಗಿಲ್ಲ ಒಂದು. ಅದೇ ಅದೇ ಈಗ ಹಂಗೆ. ಹ್ಞೂ. ಸರಿ ಸರ್, ಇದು ನಮ್ದೇನು ಹೆವಿ ಲೋಡ್ ಏನಿಲ್ಲ ಸರ್. ಹಾಂ ಹಾಂ, ಏನು ತರಕಾರಿ ಮಾರದ? ಹಣ್ಣುಗಳು ಮಾರ ಸರ್. ಹಣ್ಣು ಹ್ಞೂ. ಅಂದರೆ ಟನ್ನೇಜ್ ಏನು ಹಾಕಿಲ್ಲ ಗಾಡಿಗೆ? ಟನ್ನೇಜ್ ಏನಿಲ್ಲ ಸರ್, 600 kg ಹಾಕಿರೋದೇ ಹೆಚ್ಚು. ಹ್ಞೂ ಹ್ಞೂ. ಅದು ಬಾಡಿ ಫುಲ್ ಕಟ್ಸಿದ್ರೆ ಆಫ್ ಇದೆಯಾ ಸರ್ ಅದು? ಆಪ್ ಇದೆ ಸರ್, ಬಾಡಿ ಆಪ್ ಇದೆ. ಮೇಲೆ ಟಾಪ್ ಏನಿಲ್ಲ? ಟಾಪ್ ಏನಿಲ್ಲ. ಹಾಂ. ಕ್ಯಾರಿಯರ್ ಇದೆ. ಹಾಂ. ಒಂದು ಕ್ಯಾರಿಯರ್ ಇದೆ. ಹಾಂ. ಆಪ್ ಬಾಡಿ ಇದೆ. ಓಕೆ, ಏನಾದರೂ ಎಕ್ಸ್ಟ್ರಾ ಮಾಡಿಸಿರ ಒಳಗಡೆ ಫಿಟ್ಟಿಂಗ್ಸ್ ಏನಾದರೂ? ಒಳಗಡೆ ಏನು ಫಿಟ್ಟಿಂಗ್ಸ್ ಏನಿಲ್ಲ, ಸುಮಾರು ಸಿಂಪಲ್ ಆಗಿರೋದು ಒಂದು ಟಕ್ ಇದೆ ಸರ್ ಅಷ್ಟೇ. ಹಾಂ, ಸೀಟ್ ಕವರ್ಸ್ ಎಲ್ಲ ನೀಟಾಗಿದಾವ? ಏನು ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ಇವಾಗ ಕವರ್ಗಳು ನಿನ್ನೆ ಮೊನ್ನೆ ಒಂದೊಂಚೂರು ಕಿತ್ತಾಗಿದ್ದು ಕವರ್, ಮಾಮೂಲಿ ಪ್ಯಾಕ್ಲಿ ಕವರ್ ಆಗ್ತಾರಲ್ಲ ಅದು, ಹ್ಞೂ ಹ್ಞೂ, ಅದನ್ನ ನಾನೇ ಒಂಥರ ಅಸಹಾಯ ಕಾಣುತ್ತೆ ಅಂದ್ಬಿಟ್ಟು ಕಿತ್ತಾಕ್ಸಿ ಕವರ್ಗಳು ಅಷ್ಟೇ. ಸೀಟ್ ಕವರ್ ಏನು ಪ್ರಾಬ್ಲಮ್ ಏನಿಲ್ಲ. ಓಕೆ, ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ? ಏನಿಲ್ಲ ಸರ್, ಏನಿಲ್ಲ. ಹಾಂ ಹಾಂ. ಓಕೆ ನಮ್ದು ಒಂಚೂರು ಬಿಸ್ನೆಸ್ ಡಲ್ಲ ನಡೀತಾ ಇದೆ, ಅದರಿಂದ ಕೊಡ್ತಾ ಇದೀವಿ ಅಷ್ಟೇ. ಓಕೆ ಓಕೆ. ಈ ಗಾಡಿ ಮೇಲೆ ಲೋನ್ ಏನಾದರೂ ಹಾಕ್ಸಿದ್ರಿ ಸರ್? ಹಾಂ, ಲೋನ್ ಇದೆ ಸರ್. ಹಿಂಗೆ ಕಂಟಿನ್ಯೂ ಕೊಡ್ತೀರಾ ಅಥವಾ ಫುಲ್ ಕ್ಯಾಶಿಗೋ? ಕಂಟಿನ್ಯೂ ಬಂದ್ರೆ ಕಂಟಿನ್ಯೂ ಕೊಡೋದು, ಕ್ಯಾಸಿಗೆ ಬಂದ್ರೆ ಕ್ಯಾಸಿಗೆ ಕೊಡೋದು ಸರ್. ಹಾಂ ಹಾಂ. ಇನ್ನೂ ಎಷ್ಟು ಕಂತಿದಾವೆ? ಇನ್ನಿದೆ ಸರ್, 4 ವರ್ಷಕ್ಕೆ ಹಾಕ್ಸಿದ್ದು. ಹಾಂ. ಇನ್ನೂ 34 ಕಂತಿರ್ಬೇಕು ಸರ್. 34 ಇದ್ದಾವೆ? ಹಾಂ, 14 ಆಗಿದೆ. ಹಾಂ ಹಾಂ. ಎಷ್ಟು ಬರುತ್ತೆ ಒಂದು ಕಂತು? 15,504 ರೂಪಾಯಿನೋ ಬರುತ್ತೆ ಸರ್. 15,000 ಅಂದರೆ 15,500? ಹಾಂ, 15,500 ಅನ್ಕೊಳ್ಳಿ. ಹ್ಞೂ ಹ್ಞೂ. ಇನ್ನು 34 ಕಂತಿದಾವೆ? ಹಾಂ, ಇನ್ನು 34 ಕಂತಿದೆ. ಓಕೆ, ಅಂದರೆ ನಿಮ್ಗೆ ಇವಾಗ ಕೈಗೆ ಎಷ್ಟು ಕೊಡ್ಬೇಕಾಗುತ್ತೆ ಲೋನ್ ಕಂಟಿನ್ಯೂ ಆದರೆ? ಸರ್, 24 ಕಂತು ಕಟ್ಟಿದ್ದೀವಿ. ಇದು 14 ಕಂತು ಕಟ್ಟಿದ್ದೀವಿ. ಹ್ಞೂ. ಬಾಡಿ ಕಟ್ಸಿದ್ದೀವಿ. 50,000 ಡೌನ್ ಪೇಮೆಂಟ್ ಮಾಡಿದ್ದೀವಿ. ಹ್ಞೂ. ಅದರಲ್ಲಿ ಏನು ಸರ್, ಯಾವ್ದಾದ್ರು ಒಂದು ಕೊಟ್ಟರು ಆಗುತ್ತೆ. ಹಂಗಲ್ಲ, ನೀವು ಹೇಳ್ಬೇಕು. ಈಗ ನೀವು ಕಂತು ಕಟ್ಟಿರೋದು ಯಾರು ಕೇಳಲ್ಲ. ಹೌದು ಹೌದು. ನೀವು ದುಡ್ಕೊಂಡಿದ್ರೆ ಕಟ್ಟಿದ್ರೆ ಸರ್, ಅದು ಸೆಕೆಂಡ್ರಿ. ಹಾಂ. ನಿಮ್ದೇನಿದೆ ಡೌನ್ ಪೇಮೆಂಟಿಂಗ್ ಕೇಳಿ, ಅದೇನು ಬರುತ್ತೋ ಮಾತಾಡಿ, ಇಷ್ಟು ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀನಿ ಸರ್ ಅಂತ. ನೀವು ಬಾಡಿ ಕಟ್ಸಿರೋದು ಎಲ್ಲ ಯಾರು ಹಿಂಗೆ ಕೊಡಲ್ಲ ಅದನ್ನ. ಸರಿ ಸರಿ ಸರ್, ಒಂದು 20 ಕೊಡಿಸ್ಬಿಟ್ಟು. 1,20?
ಹ್ಞೂ 50,000 ಡೌನ್ ಪೇಮೆಂಟ್ ಮಾಡಿದ ನಂತರ ಹಾಂ ಸರ್ ಮತ್ತು 1,20 ಅಂದರೆ ಯಾವ ರೇಂಜಲ್ಲಿ ಕೇಳ್ತಿದ್ದೀರಾ? ಏನು ಮಾಡೋದು ಸರ್? ಅಲ್ಲ ಏನು ನೀವು ಬಾಡಿ ಕಟ್ಸಿರೋದು ಕೇಳ್ತಿದ್ದೀರಾ ಹೆಂಗೆ? ಬಾಡಿ ಕಟ್ಸಿದ್ದೀವಿ, ಡೌನ್ ಪೇಮೆಂಟ್ ಕಟ್ಸಿದ್ದೀವಿ, ಅದೇ ಎರಡೇ ಕೇಳ್ತಾ ಇರೋದು. ಅದೇ ಈಗ ಫೈನಾನ್ಸ್ ಕಟ್ಟಿರೋದೇನ ಸಿಗಲ್ಲ, ಒಂದು ಸಿಗಲ್ಲ. ಹ್ಞೂ ಹ್ಞೂ ಅಂದರೆ 1,20 ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ, ಯಾಕಂದರೆ ಈಗ ಶೋರೂಮಲ್ಲೇ ಕೊಡ್ತಾರೆ ನಿಮಗೆ 50,000 ಕೊಟ್ಟರು ಗಾಡಿ ಕೊಡ್ತಾರೆ. ಏನಂದರೆ ಒಂದು ವರ್ಷ ಕಟ್ಟಿದ್ದಾರೆ ಅಂತ ನಾವು ಲೆಕ್ಕಾಚಾರಕ್ಕೆ 1 ವರ್ಷದ ಗಾಡಿ ಕಂತು ಕಮ್ಮಿ ಆಗ್ತಾವೆ ಅಂತೇಳಿ ತಗೊಬೇಕು ಅಷ್ಟೇ. ಎಸ್ ಸರ್, ಅದೇ ನಾವು 2 ಲಕ್ಷ ಚಿಲ್ಲರೆ ಕಟ್ಟಿದ್ದೀವಲ್ಲ ಸರ್, 2 ಲಕ್ಷ ಚಿಲ್ಲರೆ, ಒಂದು 50,000 ಡೌನ್ ಪೇಮೆಂಟ್. ಅದು ನಿಮ್ಮ ಬಿಟ್ಬಿಡಿ ಸರ್, ಕಟ್ಟಿರೋದು ಯಾರು ಕೊಡಲ್ಲ ನಿಮಗೆ. ಗೊತ್ತಾಯ್ತು. ಹಂಗಾಗಿ ಈಗ 50,000 ಕೊಟ್ಟರು ಗಾಡಿ ಕೊಡ್ತಾರೆ, ಹೊಸ ಗಾಡಿ ಅವ್ರ ಹೆಸರಿಗೆ ಸಿಕ್ಬಿಡುತ್ತಿಲ್ಲ ಅಂತೇನಿಲ್ಲ. ಹಂಗಾಗಿ ನೋಡಿ ಕಡಿಮೆ ಮಾಡಿದ್ರೆ ನಿಮ್ಮದು ಬೇಗನೆ ಸೇಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ಏನೋ ನಿಮ್ಮ ಇದರಿಂದ ಬಂದರೆ ಒಂದು 5,000 10,000 ಕಮ್ಮಿ ಮಾಡ್ಕೊಡಂಬಿಡಿ ಸರ್. ನೋಡಿ ಸರ್, ಅದು ನಿಮಗೆ ಬಿಟ್ಟಿದ್ದು, ತಗೊಳ್ಳೋರಿಗೆ ಬಿಟ್ಟಿದ್ದು, ಆದರೆ ಅಪ್ಡೇಟ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಈಗ ಫುಲ್ ಕ್ಯಾಶ್ ಆದರೆ ಅದೆಲ್ಲ ಕ್ಲಿಯರ್ ಮಾಡಿ ಕೈಗೆ ಹೆಂಗೆ ಅದು? ಏನು ಸರ್? ಫುಲ್ ಕ್ಯಾಶ್ ಆದರೆ ಏನು ಹೇಳ್ತಾರೆ ರೇಟು? ಫುಲ್ ಕ್ಯಾಶ್ ಆದರೂ ಅಷ್ಟೇ ಸರ್, ಅದ್ರ ಮೇಲೆ ಏನೋ ಗಾಡಿ ಕ್ಲಿಯರ್ ಮಾಡಿ, ಈಗ ಕ್ಲಿಯರ್ ಮಾಡಿ ಕೈಗೆ 1 ಲಕ್ಷ ಕೊಟ್ಟರು ಗಾಡಿ ಕೊಟ್ಬಿಡ್ತೀವಿ. ಅಂದರೆ ಲೋನಲ್ಲಿ ಕ್ಲಿಯರ್ ಮಾಡಿ ಗಾಡಿ ಕೈಗೆ 1 ಲಕ್ಷ ಕೊಡೋ 1 ಲಕ್ಷ ಕೊಟ್ಟರೆ ಗಾಡಿ ಕೊಟ್ಬಿಡ್ತೀವಿ. ಇರೋ ಲೋನ್ ಕ್ಲಿಯರ್ ಮಾಡಿ. ಹಾಂ ಹ್ಞೂ ಸರಿ ಸರ್, ಆಯ್ತು. ಗಾಡಿ ಇರೋದು ಇಲ್ಲಿ ಮಾಚೋಳಿ ಸರ್. ಯಾವ ಡಿಸ್ಟಿಕ್ಕು? ಇದು ಬೆಂಗಳೂರು ಗ್ರಾಮಾಂತರ. ಹಾಂ ಓಕೆ. ಬೆಂಗಳೂರು ಗ್ರಾಮಾಂತರ ಯಾವ ಊರು ಅಂದರೆ ಅದು? ಮಾಚುವಳ್ಳಿ. ಎಲ್ಲಿ ಬರುತ್ತೆ ಸರ್ ಅಕ್ಕಪಕ್ಕ ಈಚೋರಿ ನೆಲಮಂಗಲ ಟೋಲ್ ಬರುತ್ತೆ ಸರ್. ಹಾಂ, ನೆಲಮಂಗಲ ಟೋಲು. ಈಚೋರಿ ಮಾಗಡಿ ರೋಡ್ ಬರುತ್ತೆ, ಸೆಂಟ್ರು. ಮಾಗಡಿ ರೋಡ್ ಅಂದರೆ ಮಾಗಡಿ ರೋಡ್ ಹತ್ರ ತವರಕೆರೆ ಇದೆಯಲ್ಲ ಸರ್. ಹಾಂ ತವರಕೆರೆಯಿಂದ ಇಲ್ಲಿ 3 ಕಿಲೋಮೀಟ್ರ್ ಅಷ್ಟೇ. ಓಕೆ. ಮಾಗಡಿ ರೋಡ್ ತವರಕೆರೆ 3 ಕಿಲೋಮೀಟ್ರು. ಸರಿ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರು ಇದೇನಾ, ಬೇರೆ ಏನಾದ್ರು ಇದೆಯಾ? ಇದೇ ನಂಬರ್.